ಅಂದ್ರೆ ಸಾಕು ಹೆಚ್ಚಿನವರು ಬೆಚ್ಚಿ ಬೀಳ್ತಾರೆ. ಆದ್ರೆ ನಮ್ಮ ನಡುವೆ ಹಾವನ್ನ ಹಿಡಿಯೋ ಜನರಿಗೇನು ಕಮ್ಮಿ ಇಲ್ಲ. ಹಾವೇ ದೇವ್ರು ಅಂದುಕೊಂಡವರು ಅದರ ರಕ್ಷಣೆ ಮಾಡೋರ ಸಾಹಸವನ್ನ ಬನ್ನಿ ನೋಡೋಣ. ಹಾವು ಕಂಡ್ರೆ ಸಾಕು ಹೊಡಿರಿ ಹೊಡಿರಿ ಅನ್ನೋ ಜನರೇ ಜಾಸ್ತಿ. ಆದ್ರೂ ಹಾವು ಹಿಡಿದು ರಕ್ಷಣೆ ಮಾಡೋರು ಇದ್ದಾರೆ. ಅಂಥವರಲ್ಲಿ ನಮ್ಮ ಶಿವಪ್ಪ ಕೂಡ ಒಬ್ರು. ಎಲ್ಲೇ ಹಾವು ಬರಲಿ ಶಿವಪ್ಪಗೆ ಮೆಸೇಜ್ ಸಿಕ್ಕರೆ ಸಾಕು, ಅಲ್ಲಿ ಪ್ರತ್ಯಕ್ಷರಾಗಿ ಹಾವು ಹಿಡಿದು ಕಾಡಿಗೆ ಬಿಡ್ತಾರೆ. ನಾಗರ, ಕೊಳಕುಮಂಡಲ, ರಸಲ್ ವೈಪರ್ ಹೀಗೆ ಯಾವುದೇ ಜಾತಿಯ ಹಾವಿದ್ರೂ ಶಿವಪ್ಪ ಕ್ಷಣ ಮಾತ್ರದಲ್ಲೇ ಹಿಡಿದು ಬಿಡ್ತಾರೆ. ಅದಕ್ಕೆ ಇವರು ಸ್ನೇಕ್ ಶಿವಪ್ಪ ಅಂತಾನೆ ಫೇಮಸ್. ಈಗಾಗಲೇ 12,000ಕ್ಕೂ ಹೆಚ್ಚು ಹಾವುಗಳನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ಎಲ್ಲ ಜಾತಿ ಹಾವುಗಳನ್ನು ಹಿಡಿದಿದ್ದೀನಿ. ಚೌಕಳ್ಳಿ ಹಾವು, ಬೆನ್ನುಣಿ ಹಾವು, ಆಭರಣದ ಹಾವು, ಪಟ್ಟೆ ಬೆನ್ನುಣಿ ಹಾವು, ಶೀಘ್ರಮಿಣಿ ಹಾವು, ಹಸಿರು ಹಾವು, ರಸಲ್ ವೈಪರು, ಕೊಳಕುಮಂಡಲ, ಉಸಿರು ಮಂಡಲ, ನೊರೆ ಮಂಡಲ, ಕಿಂಗ್ ಕೋಬ್ರಾ, ಆಮೇಲೆ ಬ್ಲ್ಯಾಕ್ ಕೋಬ್ರಾ, ಸ್ಪೆಟಿಕಲ್ ಕೋಬ್ರಾ, ಇಷ್ಟು ಜಾತಿಗಳ ಹಾವುಗಳೆಲ್ಲನೂ ಆ ವಿಷ ಇಲ್ಲದವೋ ಹಿಡಿದಿದ್ದೀನಿ, ವಿಷ ಇರೋವನು ಹಿಡಿದಿದ್ದೀನಿ. ಬರೀ ಹಾವುಗಳನ್ನ ಹಿಡಿದು ಅರಣ್ಯಕ್ಕೆ ಬಿಡೋದಲ್ಲದೆ ಸಾರ್ವಜನಿಕರಲ್ಲಿ ಹಾವುಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ಸ್ನೇಕ್ ಶಿವಪ್ಪ. ಹಾವು ಹಿಡಿದು ಅದನ್ನ ಏನು ಹಿಂಸೆ ಕೊಡಲ್ಲ. ಹಾವಿಗೆ ಹಿಂಸೆ ಕೊಡಿದ್ರೆ ಅವರು ಡೈರೆಕ್ಟಾಗಿ ಅದನ್ನ ಬೆಳಗ್ಗೆ ತೊಗೊಂಬಂದು ತಿರ್ಗಾ ಬ್ಯಾಗ್ ಚೇಂಜ್ ಮಾಡ್ತಾರೆ. ಅದು ಏನಾದ್ರು ಔಷಧಿ ಏನಾರು ಆಗಿದ್ದರೆ GKVK ಅಂತ ಅಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ತೊಗೊಂಡೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಆಮೇಲೆ ಹಾವನ್ನ ಕಾಡಿಗೆ ಬಿಡ್ತಾರೆ. ಅದೊಂದು ನಮಗೆ ಸಂತೋಷ. ಒಟ್ನಲ್ಲಿ ಹಾವುಗಳನ್ನ ಸಾಯಿಸದೆ ಜನರಿಗೆ ಹಾವಿನ ಬಗ್ಗೆ ತಿಳಿ ಹೇಳೋ ಶಿವಪ್ಪ ನಿಜಕ್ಕೂ ಉರಗ ಪ್ರಿಯ ಅನ್ನೋದರಲ್ಲಿ ಸಂಶಯವಿಲ್ಲ. ಜೊತೆಗೆ ಸ್ನೇಕ್ ಶಿವಪ್ಪ ಎಲ್ಲರಿಗೂ ಮಾದರಿ ಅಂದ್ರೆ ತಪ್ಪಾಗಲಾರದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ವಿಶ್ವ ಕ್ಯಾನ್ಸರ್ ದಿನವಾದ ಇಂದು ಕ್ಯಾನ್ಸರ್ ಕುರಿತು ಹಲವೆಡೆ ಜನಜಾಗೃತಿ ಮೂಡಿಸಲಾಯಿತು. ನಗರದ HCG ಆಸ್ಪತ್ರೆ ಕೂಡ ಹೆಚ್ಚುತ್ತಿರುವ ಸ್ತನ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಮತ್ತೊಂದು ಹೆಜ್ಜೆ ಇಟ್ಟಿದೆ. ಸ್ತನ ಕ್ಯಾನ್ಸರ್ ಪರೀಕ್ಷೆಗಾಗಿ ಭಾರತದ ಮೊದಲ ಮೊಬೈಲ್ ಅಪ್ಲಿಕೇಶನ್ ಪರಿಚಯ ಮಾಡಲಾಗಿದೆ. ಈ ನೂತನ ಮೊಬೈಲ್ ಅಪ್ಲಿಕೇಶನ್ ಅನ್ನು ನಟಿ ರಾಗಿಣಿ ದ್ವಿವೇದಿ ಬಿಡುಗಡೆ ಮಾಡಿದರು. HCG BCA ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸ್ತನ ಕ್ಯಾನ್ಸರ್ ಕುರಿತು ಪರೀಕ್ಷೆ ಮಾಡಿಕೊಳ್ಳಬಹುದು. ಅಂದರೆ ನಮ್ಮ ಅರ್ಬನ್ ಲೈಫಲ್ಲಿ ಬಿನ್ ಬಿಟ್ವೀನ್ ದ ಬ್ಯುಸಿ ಸ್ಕೆಡ್ಯೂಲ್ ವಿಮೆನ್ ಇವಾಗ ದೇ ಡೋಂಟ್ ರಿಯಲಿ ಹ್ಯಾವ್ ದ ಟೈಮ್, ಸಮ್ ಆಫ್ ದೆಮ್ ಡೋಂಟ್ ಟೇಕ್ ದಿ ಇನಿಷಿಯೇಟಿವ್ ಟು ಕಮ್ ಇನ್ ಡೂ ಸರ್ಟನ್ ಕೈಂಡ್ ಆಫ್ ಟೆಸ್ಟ್ಸ್ ಆ್ಯಂಡ್ ಆಲ್. ಏನಂದರೆ ಹೆಲ್ತ್ ಇಸ್ ಅ ವೆರಿ ವೆರಿ ಯೂನಿವರ್ಸಲ್ ಥಿಂಗ್. ಎಲ್ಲರಿಗೂ ನಾವು ತುಂಬ ಬೇರೆ ಬೇರೆ ಪ್ರಾಬ್ಲಮ್ಸ್ಗೂ ಟೆಸ್ಟ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಜನರಲ್ ಟೆಸ್ಟ್. ಐ ಥಿಂಕ್ ಎವ್ರಿಬಡಿ ಶುಡ್ ಡೂ ಬಿಕಾಸ್ ಈ ಥರ ಬಿಕಾಸ್ ಏನಂದರೆ ಇವಾಗ ಅರ್ಬನ್ ಲೈಫಲ್ಲಿ 1 in 20 women ಆರ್ ಬೀಯಿಂಗ್ ಡಯಾಗ್ನೋಸ್ಡ್ ವಿತ್ ಕ್ಯಾನ್ಸರ್ ಇದೇ ಥರ. ಸೊ ತುಂಬಾ ಶಾಕಿಂಗ್ ಸ್ಟೇಟಸ್ ಇದು. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ನೈಸ್ ಒಕೇಶನ್. ದೇವರನ್ನ ನಗ್ನವಾಗಿ ತೋರಿಸೋದು ತಪ್ಪ? ಇಂಥದೊಂದು ಪ್ರಶ್ನೆ ಚಿತ್ರಕಲಾ ಪರಿಷತ್ತಿನ ಪ್ರದರ್ಶನದಲ್ಲಿ ತಲೆ ಎತ್ತಿದೆ. ಪರಿಷತ್ತಿನಲ್ಲಿ ಹಿಂದೂ ದೇವರನ್ನ ನಗ್ನವಾಗಿ ಚಿತ್ರಿಸಲಾಗಿದೆ ಅಂತ ಆರೋಪಿಸಿ ಪ್ರದರ್ಶನಕ್ಕೆ ಅಡ್ಡಗಾಲು ಹಾಕಲಾಗಿದೆ. ಇದೀಗ ಆಕ್ಷೇಪಾರ್ಹ 3 ಚಿತ್ರಗಳನ್ನು ಹೊರತುಪಡಿಸಿ ಉಳಿದ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಶಿವ ಪಾರ್ವತಿಯರ ಪ್ರಣಯ, ವಿರಹಾಗ್ನಿಯಲ್ಲಿ ಬೇಯುತ್ತಿರೋ ಮೋಹಿನಿ, ದುಷ್ಟ ರಾಕ್ಷಸರ ಸದೆ ಪಡಿತಿರೋ ಕಾಳಿ, ಇವು ಚಿತ್ರಕಲಾ ಪರಿಷತ್ತಿನಲ್ಲಿ ಪ್ರದರ್ಶನಗೊಂಡ ಮೌಲಿ ಎಕ್ಸಿಬಿಷನ್ ಚಿತ್ರಗಳು. ಈ ಚಿತ್ರಗಳಿಗೆ ಆಕ್ಷೇಪ ಕೇಳಿ ಬಂದಿದ್ದರಿಂದ ಪ್ರದರ್ಶನಕ್ಕೆ ತಡೆ ಹಿಡಿಯಲಾಗಿದೆ. ದೆಹಲಿ ಮೂಲದ ಕಲಾವಿದ ಅನಿರುದ್ಧ್ ಇದಕ್ಕೆ ಬೇಸರಪಟ್ಟಿದ್ದಾರೆ. Like in the Kumara Sambhavati, it's an entire book mentioning about Shiva and Parvati making love. If such a book can exist, how is it against our culture? It's not against our culture. Like, sex was never against our culture. ಕಲಾ ವಲಯದಲ್ಲಿ ಅನಿರುದ್ಧ್ ಮೌಲಿ ಅಂತಾನೆ ಫೇಮಸ್. ತಮ್ಮ ಚಿತ್ರಗಳನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ನಿನ್ನೆ ಗವರ್ನರ್ ಪ್ರದರ್ಶನ ಉದ್ಘಾಟಿಸಿದ ನಂತರ ಕಾರ್ಪೊರೇಟರ್ ಶಿವಕುಮಾರ್ ಚಿತ್ರ ವೀಕ್ಷಿಸಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ನೀವು ಕೆಟ್ಟ ಪರಿಣಾಮ ಆಗುತ್ತೆ. ಮತ್ತು ಇವತ್ತು ಸೃಜನಶೀಲತೆಯಿಂದ
ಯಾವುದೇ ಈ ರೀತಿ ನೈತಿಕತೆ ಇಲ್ಲ ನೀವು ಮಾಡೋವಂಥದ್ದು, ಕೂಡಲೇ ಇದನ್ನು ತೆಗೆದುಹಾಕಿ ಅಂದ್ವಿ. ಅವರು ವಿರೋಧ ವ್ಯಕ್ತಪಡಿಸಿದ್ರು. ನಾನು ಹೇಳಿದೆ, ವಿರೋಧ ನೀವು ಇದೇ ರೀತಿ ಮುಂದುವರಿಸಿದ್ರೆ ನಾನೊಂದು 100 ಜನನ ಕರ್ಕೊಂಡ್ಬಂದು ಇಲ್ಲಿ ಧರಣಿ ಕೂತ್ಕೋಬೇಕಾಗುತ್ತೆ ಅಂತ ಹೇಳಿದ್ಮೇಲೆ ತೆಗೆದುಹಾಕಿ. ಒಟ್ಟಾರೆ ವಿವಾದ ಮೈಮೇಲೆ ಎಳೆದುಕೊಳ್ಳೋಕೆ ಇಚ್ಛೆ ಪಡೆದ ಚಿತ್ರಕಲಾ ಪರಿಷತ್ತು ವಿವಾದಿತ ಚಿತ್ರಗಳ ಪ್ರದರ್ಶನಕ್ಕೆ ತಡೆಯೊಡ್ಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯೂ ಕೇಳ್ಬಂದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.